ಕಲ್ಯಾಣ ಮಂಟಪದಲ್ಲಿ ಚಿನ್ನದ ನೆಕ್ಲೆಸ್ ಎಗರಿಸಿ ಪರಾರಿ. ಬಾಗಲಕೋಟೆಯಲ್ಲಿ ನೆಕ್ಲೆಸ್ ಕದ್ದು ಕದೀಮ ಜೂಟಾಗಿದ್ದಾನೆ. ಮದುವೆ ಸಂಭ್ರಮದಲ್ಲಿದ್ದಂತ ಕುಟುಂಬಕ್ಕೆ ಬಿಗ್ ಶಾಕ್ ಎದುರಾಗಿದೆ. ಕಳ್ಳ ಬೆಕ್ಕಿನಂತೆ ಮದುವೆ ಮಂಟಪಕ್ಕೆ ನುಗ್ಗಿರುವಂತ ಕಳ್ಳ ರಾಜಾರೋಷವಾಗಿ ಕಲ್ಯಾಣ ಮಂಟಪದಲ್ಲಿ ಓಡಾಡಿದ್ದಾನೆ. ಚಂದ್ರು ಎಂಬ ವ್ಯಕ್ತಿಯಿಂದ ಚಿನ್ನದ ನೆಕ್ಲೆಸ್ ಕಳ್ಳತನ ಮಾಡಲಾಗಿದೆ. ಎಪಿಎಂಸಿಯ ಚರಂತಿಮಠ ಕಲ್ಯಾಣ ಮಂಟಪದಲ್ಲಿ ಕೃತ್ಯ ನಡೆದಿದೆ. ಸೌಜನ್ಯ ಮತ್ತೆ ಅಕ್ಷಯ್ ಎಂಬುವರ ಮದುವೆ ನಡೀತಾ ಇತ್ತು. ಮದುವೆ ಸಮಾರಂಭ ಅಂತ ಹೇಳಿದ್ರೆ ನೂರಾರು ಜನ ಬರ್ತಾರೆ. ಯಾರ ಕಡೆಯವರು ಯಾರು ಅನ್ನೋದೇ ಗೊತ್ತಿರೋದಿಲ್ಲ. ಈತ ಮದುವೆ ಮನೆಯಲ್ಲಿ ಬಿಂದಾಸ್ ಆಗಿ ಓಡಾಡಿದ್ದಾನೆ, ಯಾರೋ ಸಂಬಂಧಿಕರೇ ಅನ್ನೋ ರೀತಿಯಾಗಿ. ಆ ನಂತರದಲ್ಲಿ ನೆಕ್ಲೆಸ್ ಕದ್ದು ಪರಾರಿಯಾಗಿದ್ದಾನೆ. ರಾಜಾರೋಷವಾಗಿ ಕಲ್ಯಾಣ ಮಂಟಪದಲ್ಲಿ ಓಡಾಡ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀರಾ. ಚಂದ್ರು ಅನ್ನುವಂಥ ವ್ಯಕ್ತಿಯಿಂದ ಚಿನ್ನದ ನೆಕ್ಲೆಸ್ ಅನ್ನ ಕಳ್ಳತನ ಮಾಡ್ತಾನೀತ. ನೋಡಿ, ಯಾವುದೇ ಭಯ ಇಲ್ಲದೆ ಓಡಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಮದುವೆ ಮನೆಗಳಿಗೆ ನುಗ್ಗಿರ್ತಾನೆ ಅಂತ. ಯಾವುದೋ ರೂಮ್ ಒಳಗೆ ಹೋಗ್ತಾನೆ, ವಾಪಸ್ ಬರ್ತಾನೆ. ಅದು ಕೂಡ 3/4 ಧರಿಸಿದಾನೆ, ಒಂದು ಟಿ ಶರ್ಟ್ 3/4, ಏನ್ ಮದುವೆ ಬಟ್ಟೆ ಏನ್ ಹಾಕೊಂಡಿಲ್ಲ. ಯಾರೋ ಹತ್ತಿರದ ಸಂಬಂಧಿಗಳೇ ಇದ್ದ ಹಾಗೆ ಎಲ್ಲಾ ರೂಮ್ಗಳಿಗೆ ಹೋಗಿ ಬರ್ತಾ ಇರುವಂತ ದೃಶ್ಯ ಗಮನಿಸ್ತಾ ಇದ್ದೀರಾ. ಅಲ್ಲಿ ಹೋಗಿರೋನು ನೆಕ್ಲೆಸ್ ಕದ್ದು ಜೂಟಾಗ್ತಾನೆ. ಬಾಗಲಕೋಟೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಮದುವೆ ಸಂಭ್ರಮದಲ್ಲಿದ್ದಂತ ಕುಟುಂಬ ಇದ್ರ ಕಡೆ ಗಮನನೇ ಕೊಟ್ಟಿರಲಿಲ್ಲ. ಈತ ಯಾರು ಏನು ಅನ್ನೋದು ಯಾರ ಗಮನಕ್ಕೂ ಬಂದಿಲ್ಲ. ಇದೀಗ ನೆಕ್ಲೆಸ್ ಕಳ್ಳತನ ಆದ ಮೇಲೆ ಗೊತ್ತಾಗಿದೆ.